ಸವ್ಯಸಾಚಿ ಸುದ್ದಿಯೋಜನ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ತಾಲೂಕು ಕೀಲಾರ ಗ್ರಾಮದ ಆದಿದ್ರಾವಿಡ ದಲಿತ ಕುಟುಂಬಗಳು ಯೋಜನೆ ನಿರಸಿತರಾಗಿದ್ದು ಸುಮಾರು 60 ವರ್ಷಗಳಿಂದ 15 ಕುಟುಂಬಗಳು ವಾಸವಾಗಿದ್ದು 3 ಬಾರಿ ಬೆಂಕಿ ಅವಘಡಕ್ಕೆ ಸುಟ್ಟು ಕರಕಲಾಗಿ 3 ಮೇಕೆಗಳು ಆಹಾರ ಸಾಮಗ್ರಿಗಳು ಸುಟ್ಟು ಕರಕಲಾಗಿ 1 ಲಕ್ಷ ನಷ್ಟ ಉಂಟಾಗಿರುತ್ತದೆ. ರಾಜಕಾರಣಿಗಳು ಜಿಲ್ಲಾಡಳಿತ ಆಶ್ವಾಸನೆ ಭರವಸೆಗಳನ್ನು ಕೊಡುತ್ತಾ ಬಂದಿರುತ್ತಾರೆ. ಈಗಲಾದರೂ ಜಿಲ್ಲಾಡಳಿತ ಸರ್ಕಾರ ಗಮನ ಹರಿಸಿ ಎಂದು ಮಾಜಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಕೀಲಾರ ಎಸ್ ಕೃಷ್ಣ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶಿವಶಂಕರ್ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳಾದ ಶ್ರೀಧರ್, ಪ್ರದೀಪ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಸರ್ಕಾರ ಹಾಗೂ ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಬಾಣ ಇಲ್ಲ ಶಿವಶಂಕರ್ ಬಂದಿದ್ದು ಶಿವಶಂಕರ ಕೃಷ್ಣ ಎಲ್ಲ ಬೇಗ ಬಂದ್ಬಿಡಿ ಒಂದು ಇಲ್ಲ ಸರ್, ಇವ್ರಿಗೆ ಏನೋ ಜಾರಿನೇ ಆಯ್ತಲ್ಲ ಪಾಪ. ಇಲ್ಲಿ ನೀರೊಂದು ಬಿಟ್ರೆ ಇನ್ನೇನು ವ್ಯವಸ್ಥೆ ಮಾಡಿದ್ರಿ ನಾವು ಸರ್? ನಾವು ಇಲ್ಲೊಂದು 50-60 ವರ್ಷದಿಂದ ನಮ್ಮ ತಂದೆ ತಾಯಿ ನಮ್ಮ ತಾತಿರ ಕಾಲದಿಂದಲೂ ಇಲ್ಲಿದ್ದೀವಿ. ನಾವು 2-3 ಸತಿ ಸೆಡ್ಡುಗಳು ಎಲ್ಲ ಸುಟ್ಟು ಹೋಗವೆ. ಆದರೆ ಎಲ್ಲರೂ ಬಂದು ನಮಗೆ ಗ್ರಾಮದವ್ರು ಬಂದ್ಬಿಟ್ಟು ನಮ್ಗೆ ಇಲ್ಲಿ ಕೆಡಿಸೋದು ಅದು ಆ ಥರದ್ದು ಎಲ್ಲ ಒಂಚೂರು ಹೆಲ್ಪ್ ಮಾಡೋದ್ರಿಂದ ಐತೆ. ನಮ್ಗೆ ಇಲ್ಲಿ ಯಾವುದೇ ಸೌಕರ್ಯನೂ ಯಾವುದೂ ಇಲ್ಲ. ನೀರೊಂದು ಬಿಟ್ರೆ ಇನ್ಯಾವ ಸೌಕರ್ಯನೂ ಇಲ್ಲ, ಕರೆಂಟು ಇಲ್ಲ. ನಮ್ಮ ಮಕ್ಕಳು ಕೂಡ ಇಲ್ಲೇ ಒಂದು 6 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವ್ರಿಗೆ ಓದೋಕ್ಕೂ ಕೂಡ ಯಾವುದೇ ಸೌಲಭ್ಯ ಕರೆಂಟದ್ದು ಯಾವುದು ನಮ್ಗೆ ಯಾವುದು ನೆಲೆ ಇಲ್ಲ ಸರ್. ಇಲ್ಲಿ ಎಷ್ಟು ಕುಟುಂಬ ಇದ್ದೀರಿ? ನಾವು ಒಂದು 12 ಕುಟುಂಬ ಇದ್ದೀವಿ ಸರ್. ಇನ್ನೂ ನಿಮ್ಮ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ? ಈ ನಮ್ಗೆ ಯಾವುದಂದ್ರೂ ಯಾವುದೂ ಕೊಟ್ಟಿಲ್ಲ ಸರ್. ನಮ್ಮ MLA ಸಾಹೇಬ್ರಿಗೂ ಕೂಡ ನಾವು ವಿಷಯ ತಲುಪಿಸಿದ್ದೀವಿ. ತಹಸೀಲ್ದಾರ್ ಹತ್ರನೂ 2-3 ಸತಿ ನಾವು ಎಷ್ಟೋ ಸತಿ ಹೋಗಿದ್ದೀವಿ. ನಮ್ಮ ಬ್ಲ್ಯಾಕಲ್ಲಿ ಗೆದ್ದಿರೋರ್ನೆಲ್ಲ ಜೊತೆಲೂ ಕರ್ಕೊಂಡು ಹೋಗಿದ್ದೀವಿ. ಇಲ್ಲಿ ನಮ್ಮ ಪಂಚಾಯತಿ ಕಡೆಯಿಂದನೂ ಸುಮಾರು ಅರ್ಜಿಗಳು ಕೊಟ್ಟಿದ್ದೀವಿ ನಾವು. ಅಲ್ಲಿ ನಮ್ಮ ಇವ್ರು MLA ಸಾಹೇಬ್ರಿಗೂ ನಾವು ಎಲ್ಲ ಕೊಟ್ಟಿದ್ದೀವಿ. ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಸ್ಪಂದಿಸ್ತಾ ಇಲ್ಲ? ಯಾರು ಸ್ಪಂದಿಸ್ತಾನೆ ಇಲ್ಲ ಸರ್. ನಮಗೆ ಈ ಜಾಗ ತೋಟಿ ಇನಾಮತಿ ಜಾಗ. ಈ ಜಾಗದಲ್ಲಿ 2018, 2020, 2025 ನಿನ್ನೆ ಸಾಯಂಕಾಲ ಇವಳು ಉಣ್ಣಾಮಲೆ ಅಂತಕ್ಕಂಥ ನಿವಾಸಿ ಒಳಗೆ ಅವಳು ಆ ಡೈರಿಗೆ ಹಾಲು ತಗೊಂಡ್ಬರೋಕ್ಕೆ ಹೋಗಿದ್ದಕ್ಕಂಥ ಸಮಯದಲ್ಲಿ ಸುಮಾರು 7:15 ಗಂಟೆ ಸಮಯದಲ್ಲಿ ಏಕಾಏಕಿ ಸೆಡ್ ಹತ್ಕೊಂಡಿದೆ. ಇದಕ್ಕೆ ಹೊಂದ್ಕೊಂಡಂಗೆ 10 ಸೆಡ್ಗಳಿವೆ. ಈ 10 ಸೆಡ್ಗಳಲ್ಲಿ ಒಂದು ಸೆಡ್ಡು ಇವಳದು ಹೊತ್ತಿಗೆ ನಮ್ಮ ಹುಡುಗರು ಅವರು ಇವರು ಗ್ರಾಮದವರು ಈ ಡೈರಿ ತಾವು ಆಸ್ಪತ್ರೆ ತಾವು ಇದ್ದವರೆಲ್ಲ ಓಡಿ ಬಂದು ಭಾಳ ಶ್ರಮಪಟ್ಟು ಒಂದು ಸೆಡ್ಡನ್ನು ತೆರವು ಮಾಡಿ ಆ ಕಡೆ ಈ ಕಡೆ ಎಳೆದಾಕಿ ಸೆಡ್ಡಿನಲ್ಲಿರ್ತಕ್ಕಂಥ 3 ಪ್ರಾಣಿಗಳು, ನಮ್ಮ ಏನು ಮೇಕೆಗಳು, 3 ದೊಡ್ಡ ಮೇಕೆಗಳು, ಸುಮಾರು ಒಂದು 25,000 ರೂಪಾಯಿ ಬೆಲೆ ಬಾಳುವಂಥ 3 ಮೇಕೆಗಳು ಹಾಳಾಗಿವೆ. ಅವಳು ಕೂಲಿ ಮಾಡಿ ನಾಟಿ ನೆಟ್ಟಿ ವರ್ಷ ಕೂಲಿ ಮಾಡಿ ಕಬ್ಬು ಕಡಿದು ಅವಳು ಸ್ವಲ್ಪ ದಡ್ಡಿ ಎಲ್ಲನೂ ಒಂದು ಬಾಕ್ಸ್ ಮಡಕೆಗೆ ಹಾಕಿ ಆ ಒದ್ದಾಡೋ ಸಾಮಾನು ಎಳೆಯುವಂಥ ಚೆಲ್ಲಾಡ್ತಲಿಗೆ ಆ ನೋಟು ಸುಧಾ ಹತ್ಕೊಂಡು ನೋಟು ಎಲ್ಲ ಸುಟ್ಟೋಗ್ಬಿಟ್ಟಿದೆ. ಈಗ ಅವಳು ದಿನಸಿ ಧಾನ್ಯಗಳನ್ನು ಒಂದು 6-7 ಮೂಟೆ ಭತ್ತಗಳೆಲ್ಲ ಶೇಖರಣೆ ಮಾಡಿ ಇಟ್ಟಿದ್ಲು. ಊಟಕ್ಕೂ ಗತಿ ಇಲ್ದಂಗೆ ಮಟ್ಟ ಆಗದೆ. ಇದು ಏನೋ ಕಾರಣ ತೊಂದರೆ ಆಯ್ತಾ ಇದೋ ನಮಗೆ ಗೊತ್ತಿಲ್ಲ. ನಮ್ಮ ಪಂಚಾಯಿತಿಯವರು ಮೆಂಬರ್ಗಳು, ನಮ್ಮ PDOಗಳು 18, 20, 25ರಿಂದ ಈಗ ನೂತನ ಅಧ್ಯಕ್ಷರು ಬೇರೆ, ಈಗ ನಮ್ಮ ಅಧ್ಯಕ್ಷರು ಶಿವಶಂಕರ್ ಅಂತ ಅಧ್ಯಕ್ಷರು ಇದ್ದಾರೆ. ಇವರೆಲ್ಲ ಭಾಳ ಶ್ರಮ ಪಡ್ತಾ ಇದ್ದಾರೆ. ಶ್ರಮಪಟ್ಟರು ಯಾವ ತೊಂದರೆ ಆಗಿದೋ ಕಾಣೆ. ಈಗ ಹಿಂದೆ MLA ಅವರು ಜಾಗ ಗುರುತಿಸ್ಕೊಡಿ ಅಂತ ಹೇಳಿದ್ರು. ಗೌರ್ಮೆಂಟ್ ಜಾಗನೂ ಸುಧಾ 14 ಕುಂಟೆಯನ್ನು ಕೀಲಾರ ಗ್ರಾಮದ ಮುಂಭಾಗದಲ್ಲಿ 14 ಕುಂಟೆ ಜಾಗನೂ ತೆರವು ಮಾಡಿಕೊಟ್ಟಿದ್ದೀವಿ. 272ನೇ ಸರ್ವೆ ನಂಬರ್ಗೆ ಹೊಂದ್ಕೊಂಡಂಗೆ ಆ ಜಾಗವ ತಹಸೀಲ್ದಾರರು ಮತ್ತು ಅಧಿಕಾರಿಗಳಿಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ ನನಗೆ ಒಂದು ಅರ್ಥ ಆಯ್ತಾ ಇಲ್ಲ.
ಈಗ ಅವ್ರು ಕೂಡಲೇ ಮಾಡಿಕೊಟ್ರೆ ನಮ್ಮ MLA ಅವರು ಅವ್ರ ಗ್ರಾಂಟ್ಗಳಲ್ಲಿ ಅವ್ರಿಗೆ ಮನೆ ನಿರ್ಮಾಣ ಮಾಡಲಿಕ್ಕೆ ಕೊಡುವೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಕೂಡಲೇ ಈಗ 2 ಸಾರಿ 3 ಸಾರಿ 4 ಸಾರಿ ಬಂದರೆ ಅಕಸ್ಮಾತ್ ರಾತ್ರಿ ಕಾಲ ಹತ್ಕೊಂಡಿದ್ದೆ ಮನೆ ಒಳಗೆ ಮಕ್ಕಳು ಮನಗಿರೋ ಮಕ್ಕಳು, ಅವು ಬಡ ಮಕ್ಕಳು, ಅವರ ಆದಿ ದ್ರಾವಿಡರು ಆಗಿಂದ ಬಂದು ಇಲ್ಲಿ ವಾಸ ಮಾಡವ್ರೆ. ಸುಮಾರು 50-60 ವರ್ಷಗಳ ಕಾಲದಿಂದ ನಮ್ಮ ಕೀಲಾರ ಗ್ರಾಮನ ನಂಬ್ಕೊಂಡು ಜೀವನ ಮಾಡ್ತಾವ್ರೆ. ಅವ್ರು ಎಲ್ಲಿಗೆ ಹೋಗೋಕೆ ನಾವು ಪ್ರಾಣ ಇಲ್ಲೇ ಬಿಡ್ತೀವಿ, ನಾವು ಕೀಲಾರದಲ್ಲಿ ಬಿಟ್ಟಲ್ದೆ ಬೇರೆ ಕಡೆಗೆ ಎಲ್ಲಿಗೆ ಹೋಗೋಕೆ ಆಗೋದಿಲ್ಲ ಅಂತ ಹೇಳಿ ಪಾಪ ನೊಯ್ಕೊಂಡು ಗೋಳಿಡ್ತಾವ್ರೆ. ಈ ಗೋಳನ್ನು ತಪ್ಪಿಸ್ಬೇಕಾದ್ರೆ ಈಗ MLA ಅವರು ನಾವು ಫೋನ್ ಮಾಡಿದಾಗ ಸೆಷನ್ಗೆ ಹೋಗ್ತಾ ಇದ್ದೀನಿ ನಾನು, ಅದೇನು ಎಲ್ಲ ಮಾಡಿಸಿ ಅಂತ ಹೇಳಿದ್ದಾರೆ. ಈಗ ಕೂಡಲೇ ತಹಸೀಲ್ದಾರರು ಜಾಗಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಅವ್ರಿಗೆ ಖುದ್ದಾಗಿ ವ್ಯವಸ್ಥೆ ಮಾಡಿಕೊಡದೇ ಇದ್ದರೆ ಈಗ ನಾವು ಎಲ್ಲ ಊರಿನ ಸುತ್ತ ಎಲ್ಲ ನಿಮ್ಮ ಅಧಿಕಾರಿಗಳ ಮುಂದೆ ನಾವು ಒಂದು ಉಗ್ರವಾದ ಪ್ರತಿಭಟನೆ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಡುವಂಥ ಕಾಲ ಬಂದಿದೆ. ದಯಮಾಡಿ ಇದಕ್ಕೆ ಸ್ಪಂದಿಸಿ ತಾವುಗಳು ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೀಲಾರ ಗ್ರಾಮದ ಹಿರಿಯ ಸಹಕಾರಿಗಳಾದ S. ಕೃಷ್ಣ ಕೀಲಾರ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಏನು ನಿನ್ನೆ ಸಂಜೆ 8ರಿಂದ 8:30 ಸಮಯದಲ್ಲಿ ಒಂದು ಈ ಅವಘಡ ನಡೆದಿದೆ. ಬಹಳ ನೋವನ್ನು ಉಂಟು ಮಾಡಿರುವಂಥ ಒಂದು ಸನ್ನಿವೇಶ ಆಗಿದೆ. ಯಾಕೆಂದರೆ ನಾವು ಕಂಡಂಥ ರೀತಿಯಲ್ಲೇ ಇದು 3ನೇ ಬಾರಿ ಈ ರೀತಿ ಆಗಿರೋದು. ಭಾಳ ನಾವು ಯಾಕೆಂದರೆ ಈ ಒಂದು ಅರೆಕಲ್ ಸೆಡ್ನಲ್ಲಿ ಸುಮಾರು 30ರಿಂದ 40 ವರ್ಷಗಳಿಂದ ಪಾಪ ನಮ್ಮ ಜನಗಳು ವಾಸ ಮಾಡ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಒಂದು ಸೌಲಭ್ಯಗಳು, ಮೂಲಭೂತ ಸೌಕರ್ಯಗಳು ಅವರಿಗೆ ಸಿಕ್ಕಿಲ್ಲ. ನಮ್ಮ ಪಂಚಾಯಿತಿ ವತಿಯಿಂದನೇ ನಾವು ನೀರಿನ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಇವ್ರಿಗೊಂದು ವಸತಿಯ ಒಂದು ಯೋಜನೆಗಳನ್ನು ನಾವು ಮಾಡಿಕೊಡ್ಬೇಕು ಅಂತೇಳಿ ಭಾಳ ಹಿಂದಿನಿಂದನೂ ಹೋರಾಟ ಮಾಡ್ತಲೇ ಬಂದಿದ್ದಾರೆ ನಮ್ಮ ಗ್ರಾಮ ಪಂಚಾಯಿತಿಯ ವತಿಯಿಂದನೂ ಕೂಡ. ಅದೇ ರೀತಿ ನಮ್ಮ ಪಂಚಾಯಿತಿ ವತಿಯಿಂದ ನಾವು MLA ಅವ್ರಿಗೆ ಸಾಹೇಬ್ರಿಗೂ ಕೂಡ ನಾವು ಲೆಟ್ರೇಟ್ನ ಹಾಕಿ ನಾವು ಲೆಟ್ರ್ ಕೊಟ್ಟಿದ್ದೀವಿ, ಈ ಥರ ಹಿಂಗಾಗಿದೆ ಅಂತೇಳಿ. ಅದೇ ರೀತಿ ನಮ್ಮ MLA ಸಾಹೇಬರು ಕೂಡ ಅವರ ಮುಖಾಂತರ ಸೈನ್ ಮಾಡಿ ಅದನ್ನೇ ತಹಸೀಲ್ದಾರ್ ಆಫೀಸ್ಗೆ ಕಳಿಸಿದ್ರು ಕೂಡ ನಮ್ಮ ತಹಸೀಲ್ದಾರ ಯಾಕೆ ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯನ ತೋರಿಸ್ತಿದ್ದಾರೆ, ಯಾಕೇನು ಗೊತ್ತಾಗ್ತಿಲ್ಲ. ಒಬ್ಬ ಮಾನ್ಯ ಶಾಸಕರು ಕೂಡ ಅದನ್ನೆಲ್ಲ ರೆಡಿ ಮಾಡಿ ಜಾಗನ ಗುರ್ತಿಸ್ಕೊಟ್ಟ ತಕ್ಷಣ ನಾನು ಆ ಜನಗಳನ್ನ ಒಂದು ಏನು ಕುಂದುಕೊರತೆ ಇದ್ದನ್ನ ನಾನು ಅದನ್ನ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕೂಡ ನಮ್ಮ ತಹಸೀಲ್ದಾರ್ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಇದೇ ರೀತಿ ಏನಾದ್ರು ನೀವು ಬೇಜವಾಬ್ದಾರಿತನದಿಂದ ನಿರ್ಲಕ್ಷ್ಯ ವಹಿಸಿದ್ದೇ ಆದರೆ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಇಡೀ ಗ್ರಾಮಸ್ಥರ ಎಲ್ಲರೂ ಸೇರಿ ನಿಮ್ಮ ಒಂದು ತಹಸೀಲ್ದಾರ್ ಆಫೀಸ್ ಮುಂಚೆ ಧರಣಿನ ಕೂರಿ ಇದನ್ನು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ಇದನ್ನು ಕ್ರಮ ವಹಿಸಿ ನಮ್ಮ ಜನಗಳಿಗೆ ನ್ಯಾಯ ಕೊಡಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀನಿ. ನಾನು ಶಿವಶಂಕರ್ ಅಂತೇಳಿ ಕೀಲಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಾವು ಕೀಲಾರ ಗ್ರಾಮ ಪಂಚಾಯತಿ ಸದಸ್ಯರು ಕೀಲಾರ. ಏನಪ್ಪ ಅಂತಂದರೆ ದುರಾದೃಷ್ಟಕರ, ಇದು 3ನೇ ಬಾರಿ ಈ ಥರ ಅವಘಡ ನಡೆದಿರೋದು. ಯಾರು ಈ ಥರ ಆಗಲಿ ಅಂತ ಯಾರು ಅನ್ಕೊಳ್ಳಲ್ಲ. ಏನಪ್ಪ ಅಂದರೆ 2018 ಅಲ್ವಾ ಸರ್, 18 ಅದಾದಮೇಲೆ 20ರಲ್ಲಿ ಒಂದ್ಸಲಿ, ತದನಂತರ ಈಗ ರಾತ್ರಿ 7:30 ಸುಮಾರಿಗೆ ಎಲ್ಲ ಒಳಗಡೆ ಇರಬೇಕಾದ್ರೆ ಈಗ ಏನೋ ಹತಾಚುರಿಯಾಗಿ ಒಂದು ಸಡ್ಡಿಗೆ ಬಿದ್ದೈತೆ. ನಮ್ಮ ಕೀಲಾರ ಗ್ರಾಮದ ಯುವಕರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದರೆ ಪೈರಂಜಿನ್ನು ಯಾವುದೇ ಕಾರಣಕ್ಕೂ ಹೇಳಿದ ತಕ್ಷಣ ಬರೋಕ್ಕಾಗಲ್ಲ, ಅವರು ಬಂದರು ಬರೋಕ್ಕಾಗಲ್ಲ. ಆದರೂ ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು 10 ಸಡ್ಡನ್ನ ಉಳಿಸಿದ್ದಾರೆ. ಅವ್ರಿಗೆ ಎಲ್ಲರೂ ನಮ್ಮ ಗ್ರಾಮದ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ಏನಪ್ಪ ಅಂತಂದರೆ ಇವರು ನಾನು ಹುಡುಕಿಂತ ಮೊದಲೇ ಒಂದು 50 ವರ್ಷ 60 ವರ್ಷನೇ ಆಗಿರ್ಬೋದು. ಅವತ್ತಿಂದ ನನಗೆ ಈಗ ಒಂದು 46-47, ಅದಕ್ಕಿಂತ ಹಿಂದೆ ಇವರ ಇಲ್ಲಿ ಇರ್ತಕ್ಕಂಥ ಅಪ್ತಿರು, ಅವ್ರ ಅಪ್ತಿರು ಮುತ್ತಾತಿರೆಲ್ಲ ವಾಸ ಮಾಡಿದಂಥ ಇದು ಒಂದು ಕೀಲಾರದಲ್ಲಿ ಅರೆಕಲ್ ಸಡ್ಡು ಅಂತ ಹೆಸರುವಾಸಿಯಾಗಿರುವಂಥದ್ದು. ಆದರೂ ಅವತ್ತಿಂದ ಇವತ್ತವರೆಗೂ ಇವ್ರಿಗೆ ಒಂದು ನೆಲೆ ಅಂತ ಕಾಣಿಸೋಕ್ಕಾಗಲಿಲ್ಲ. ನಾವು ಏನೋ ಗ್ರಾಮದಲ್ಲಿ ಚುನಾವಣೆ ಬಂದಾಗ ನಮ್ಮ ಕೈಲಾದದ್ದು ನಾವು ಸುಮ್ಮನೆ ಏನೋ ಮುಂದೆ ಮಾಡಿಸ್ತೀವಿ ಅನ್ನೋದೊಂದು ಆಶ್ವಾಸನೆ ಕೊಡ್ತೀವಿ. ಈಗ ನಾವು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ 4.5 ವರ್ಷ ಆಯ್ತಾ ಬತ್ತು. ನಾವು ಕೊಟ್ಟಂಥ ಆಶ್ವಾಸನೆನ ಉಳಿಸ್ಕೋಕ್ಕಾಗಲಿಲ್ವಂತ ಅಂತ ಇವತ್ತು ನಾವು ಕೊರಗ್ತಾ ಇದ್ದೀವಿ. ಏನಪ್ಪ ಅಂದರೆ ನಾವೇನು ಮಾಡಬೇಕು ನಮ್ಮ ಗ್ರಾಮ ಪಂಚಾಯತಿಲಿ ನಾವು ಮಾಡಿದ್ದೀವಿ. ಏನು ಮಾಡಿದ್ದೀವಿ ಅಂದರೆ ನೀರೊಂದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಿಲ್ಲ. ಈ ಸಡ್ಗಳಿಗೆ ತರಗನ್ ಸಡ್ಡು ಆಗಿರೋದ್ರಿಂದ ಕರೆಂಟು ಕೊಡೋಕ್ಕೂ ನಮ್ಮ KEB ಅವರು ನಮಗೆ ಒಪ್ಪಿಗೆ ಕೊಡ್ತಾ ಇಲ್ಲ, ಸಡ್ಡು ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದ ಕಾರಣ ನಮ್ಮ MLA ಸಾಹೇಬರು ಕೂಡ ಇವತ್ತು ಎಲ್ಲ ಕರ್ನಾಟಕ ಜನಕ್ಕೆ ಗೊತ್ತು ಯಾವ ಥರ ಜನಪರ ಕಾಳಜಿ ಉಳ್ಳಿರುವಂಥವ್ರು ಅಂತ ಇಡೀ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ನಾವು ಅವ್ರಿಗೆ 1 ಸಲ ಅಲ್ಲ 2 ಸಲ ಮನವಿ ಕೊಟ್ಟಿದ್ದೀವಿ, ನಾವು ಮಾಡಿಸ್ಕೊಡ್ತೀವಿ ಅಂತ ಅವ್ರಿಗೆ ಇದೇ ಜನಗಳ ಮುಂಚೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ಆಶ್ವಾಸನೆ ಈಡೇರುತ್ತೆ ಅಂತ ಇವತ್ತುವರೆಗೂ ನಾವು ಭರವಸೆ ಇಟ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ ಇವತ್ತು ನಾವು ನಮ್ಮ MLA ಸಾಹೇಬರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದನೇ ಅವರು ಸೈನ್ ಮಾಡಿ ಒಂದು ಅರ್ಜಿನ ತಹಸೀಲ್ದಾರ್ ಆಫೀಸರ್ ಕಳಿಸಿದ್ರು ಕೂಡ 1 ವರ್ಷ ಆದರೂ ಕೂಡ ತಹಸೀಲ್ದಾರ್ ಆಫೀಸರ್ ಕಡೆಯಿಂದ ನಮ್ಮ ಗ್ರಾಮ ಪಂಚಾಯತಿಗೆ ಪುನಃ ರಿಪ್ಲೈ ಮಾಹಿತಿ ಯಾವುದು ಬಂದಿಲ್ಲದ ಕಾರಣ ರಾತ್ರಿ ನಾವು ನಮ್ಮ MLA ಸಾಹೇಬ್ರಿಗೆ ಫೋನ್ ಮಾಡ್ದೋ, ಅಣ್ಣ ಹಿಂಗಾಗೈತೆ ಅಂತ ಹೇಳ್ದೋ.
ಅವ್ರೂ ನಾನು ನಾಳೆ ಬೆಳಿಗ್ಗೆ ಸೆಷನ್ ಇರೋದ್ರಿಂದ ನೈಟು ಹೊರಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಇಲ್ಲ ಅಂದರೆ ಇವತ್ತು ಇಲ್ಲಿಗೆ ಈ ಜಾಗಕ್ಕೆ ಬರ್ತಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು ಸೆಷನ್ ಮುಗಿಸ್ಕೊ ಬಂದ ಮೇಲಾದ್ರೂ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸು ಅಧಿಕಾರಿಗಳಿಗೆಲ್ಲ ಸೂಚನೆ ಕೊಟ್ಟು ಇವತ್ತಾದರೂ ಇವ್ರಿಗೆ ಈ ಸಂದರ್ಭದಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ರವಿ ಅಣ್ಣವ್ರಿಗೆ, ನಿಮ್ಮ ಮುಖಾಂತರ ಆಯ್ತದೆ, ಇದು ಆದೇ ಆಯ್ತದೆ ಅಂತ ನಾನು ಭರವಸೆ ಇಟ್ಕೊಂಡಿದ್ದೀನಿ ಅಣ್ಣ. ಇದೊಂದು ಈ ಒಂದು 10 ರಿಂದ 12 ಕುಟುಂಬಕ್ಕೆ ಒಂದು ನೆಲೆ ಕಾಣಿಸ್ಕೊಡ್ಬೇಕು ನೀವು ಇರುವಾಗಲೇ ಅಂತ ಹೇಳಿ ನಿಮ್ಮ ಅಧಿಕಾರದಲ್ಲಿ ಮಾಡ್ತೀನಿ ಅಂತ ಭರವಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಈ ಬೇಡಿಕೆನ ಈಡೇರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ PDO ಸಾಹೇಬರು ಇಲ್ಲಿ ಇದ್ದಾರೆ, ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಸುರೇಶ್ ಅವರು ಈ ಸಂಬಂಧಪಟ್ಟಂಗೆ ಮಾತಾಡಲಿ ಅಂತ ನಾನು ಹೇಳ್ತೇನೆ. ನಮಸ್ಕಾರ. ಏನಿಲ್ಲಿ ಅರೆಕಲ್ಚರ್ನಲ್ಲಿ ತೀರಾ ಬಡ ಜನ ಏನು ವಾಸ ಮಾಡ್ತಾ ಇದ್ದಾರೆ. ಇವರ ಒಂದು ಕಷ್ಟವನ್ನು ಕಂಡು ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಅವರು ಒಂದು ನಮಗೆ ಸೂಚನೆ ನೀಡಿದರು. ಏನಂದರೆ ಇಲ್ಲಿ ಯಾವ್ದಾರ ಜಾಗ ಇದ್ದರೆ ಗುರುತಿಸಿ ಅಂತಂದ್ಬಿಟ್ಟು, ಅದೇ ರೀತಿ ನಾವು ಇಲ್ಲಿ 14 ಗುಂಟೆಯ ಒಂದು ಜಾಗವನ್ನು ಗುರುತಿಸಿದ್ವಿ. ಅದನ್ನು ಗುರುತಿಸಿ RTC ಸಹಿತ ನಾವು ಅದನ್ನು ಹದ್ದುಬಸ್ತು ಫಿಕ್ಸ್ ಆಗಬೇಕು. ಯಾಕೆಂದರೆ ನಾವು ಇವ್ರನ್ನ ಆಯ್ಕೆ ಮಾಡಬೇಕು ಅಂದರೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಮೊದಲು 14 ಗುಂಟೆ ಏನಿದೆ ಅದು ಹದ್ದುಬಸ್ತು ಫಿಕ್ಸ್ ಆಗಬೇಕು. ಹದ್ದುಬಸ್ತು ಫಿಕ್ಸ್ ಆಗಿ ಅದ ನಂತರ ನಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಅದನ್ನು ಗ್ರಾಮ ಸಭೆಯಲ್ಲಿ ಅವ್ರನ್ನ ಆಯ್ಕೆ ಮಾಡ್ಬೋದು. ಈ ಒಂದು ಹದ್ದುಬಸ್ತು ಫಿಕ್ಸ್ ಮಾಡಿಕೊಡಿ ಅಂತ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ, ಮಾನ್ಯ ಶಾಸಕರ ಸೂಚನೆ ಅಂತ ಈಗಾಗಲೇ ನಾವು 1 ವರ್ಷ ಆಗಿದೆ ಪತ್ರವನ್ನು ಬರೆದು. ಈಗ ಇದುವರೆಗೂ ನಮಗೆ ಅವರಿಂದ ಯಾವುದೇ ರೀತಿಯಾದಂಥ ಒಂದು ಸ್ಪಂದನೆ ಆಗಲಿ ಅಥವಾ ಹದ್ದುಬಸ್ತು ಆಗಲಿಲ್ಲ. ಅದರಿಂದ ಈಗ ಈ ಒಂದು ಅವಘಡ ನಡೆದಿರೋದ್ರಿಂದ ಈಗಲಾದರೂ ನಮಗೆ ಅದೊಂದು ಹದ್ದುಬಸ್ತು ಫಿಕ್ಸ್ ಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಆ ಒಂದು 14 ಗುಂಟೆಯ ಜಮೀನನ್ನು ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಇವರಿಗೆ ಮುಂದಿನ ದಿನಗಳಲ್ಲಿ ಗ್ರಾಮ ಸಭೆಯಲ್ಲಿ ಇವರಿಗೆ ನಿವೇಶನವನ್ನು ಕೊಟ್ಟು ಮತ್ತು ನಮ್ಮ ವಸತಿ ಸೌಲಭ್ಯದಡಿ ಇವರಿಗೆ ಮನೆ ಕಟ್ಟಲಿಕ್ಕೆ ಗ್ರ್ಯಾಂಟನ್ನು ಕೊಡಬಹುದು ಅಂತ ತಿಳಿಸ್ತಾ ಇವರಿಗೆ ಇನ್ಮೇಲಾದರೂ ಒಂದು ರೀತಿ ಒಂದು ಒಳ್ಳೆಯ ಜೀವನ ಇವರು ನಡೆಸಲಿ ಅಂತ ಕೋರ್ಕೊಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.